IPL 2026 ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು ಇಲ್ಲಿ DDP ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದೆ, DDP ಗಿಂತ ಇವತ್ತಿನ ಮ್ಯಾಚ್ ಅಲ್ಲಿ ನಾನು ವೆಂಕಟೇಶ್ ಅಯ್ಯರ್ಗೆ ಪ್ರಿಫರೆನ್ಸ್ ನ ಕೊಡ್ತೀನಿ ಅಂತೇಳಿ. ಆದ್ರೆ DDP ಅವರು ಪ್ರೂವ್ ಮಾಡಿದರೆ ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ನನಗಿಂತ ಬೆಟರ್ ಕ್ಯಾಂಡಿಡೇಟ್ ಯಾರು ಇಲ್ಲ ಅಂತ ಪ್ರೂವ್ ಮಾಡಿದರೆ. ಡೊಮೆಸ್ಟಿಕ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಾಗ ಅಗೇನ್ ಈ ಒಂದು ಮ್ಯಾಚ್ ಅಲ್ಲಿ ಕ್ಲಾಸಿಕಲ್ ಶಾಟ್ಸ್ ಇಂದ ಪ್ರೂವ್ ಮಾಡಿದರೆ. ನಾನು ಜಸ್ಟ್ ಈ ಒಂದು ಮ್ಯಾಚ್ ಅಲ್ಲಿ ಅಷ್ಟೆಲ್ಲ ಹೋಲ್ ಟೂರ್ನಮೆಂಟ್ ಅಲ್ಲಿ ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ಆಡ್ತೀನಿ ಅಂತೇಳಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿನ್ನೆ ಆ ಒಂದು ಇನ್ನಿಂಗ್ ನೋಡಿದ ಮೇಲೆ ನನಗೆ ಅರ್ಥ ಆಯ್ತೇನಪ್ಪ ಅಂದ್ರೆ, RCB ಮ್ಯಾನೇಜ್ಮೆಂಟ್ ಈ ಹೋಲ್ ಟೂರ್ನಮೆಂಟ್ ಅಲ್ಲಿ IPL 2026 ಅಲ್ಲಿ DDP ಗೆ ಬ್ಯಾಕ್ ಮಾಡ್ತಾರೆ. DDP ಗೆ ಆಸ್ ಎ ನಂಬರ್ 3 ಅಲ್ಲಿ ಆಡ್ಸ್ತಾರೆ. ಅವರು ಹಿಟ್ ಆಗ್ಲಿ ಫ್ಲಾಪ್ ಆಗ್ಲಿ ಮ್ಯಾಟರ್ ಆಗಲ್ಲ, ಬಟ್ DDP ಇಸ್ ಶೋರ್ ಶಾಟ್ ನಂಬರ್ 3 ಸ್ಲಾಟ್. ಓಕೆ ಡನ್. ಅವರು ಪ್ರೂವ್ ಮಾಡಿದ್ರೆ ಅವರಿಗೆ ಚಾನ್ಸ್ ನ ಕೊಡ್ಲಿ, ಸೂಪರ್ಬ್ ಆಗಿ ಆಡ್ತಾರೆ. ಆದ್ರೆ ಈಗ ಒಂದು ಪಾಯಿಂಟ್ ಏನಪ್ಪ ಅಂದ್ರೆ, ವೆಂಕಟೇಶ್ ಅಯ್ಯರ್ಗೆ ಬರೋಬ್ಬರಿ ಆ ಒಂದು ಮಿನಿ ಆಕ್ಷನ್ ಅಲ್ಲಿ 7 ಕೋಟಿ ಕೊಟ್ಟು ಬೈ ಮಾಡಿದರೆ. ಬಟ್ ಅಂತ ಒಂದು ಕ್ಯಾಲಿಬರ್ ಇರುವಂತಹ ಪ್ಲೇಯರು RCB ಅಲ್ಲಿ ಡಗ್ಔಟ್ ಅಲ್ಲಿ ಸುಮ್ಮನೆ ಕೊಡ್ಬೇಕಾ ಅಂತ ನನ್ನ ಕ್ವಶನ್. ಬಟ್ ನಿನ್ನೆ ಆ ಒಂದು ಇನ್ನಿಂಗ್ ನೋಡಿದ ಮೇಲೆ, DDP ಅವರ ಇನ್ನಿಂಗ್ ನೋಡಿದ ಮೇಲೆ ಜಸ್ಟ್ ಪ್ಯೂರ್ಲಿ RCB ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅಯ್ಯರ್ಗೆ ಬೈ ಮಾಡಿದ್ದು ಕೇವಲ ಆಸ್ ಎ ಬ್ಯಾಕ್ ಅಪ್ ಪ್ಲೇಯರ್ ಆಗಿ ಮಾತ್ರ ಬೈ ಮಾಡಿದರೆ. ವೆಂಕಿಗೆ ಈ ಒಂದು IPL 2026 ಅಲ್ಲಿ RCB ಟೀಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಚಾನ್ಸ್ ಸಿಗೋದಿಲ್ಲ, ಜಸ್ಟ್ ಬೆಂಚ್ ಅಲ್ಲಿ ಕೊಡ್ಬೇಕು ಅಷ್ಟೇ. ಬಟ್ ಇಂತ ಒಂದು ಗುಡ್ ಪ್ಲೇಯರ್ ಗೆ ಜಸ್ಟ್ ಬೆಂಚ್ ಅಲ್ಲಿ ಕೊಡಿಸೋದು ಎಷ್ಟು ಸರಿ, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಬಟ್ ನಮ್ಮ RCB ಮ್ಯಾನೇಜ್ಮೆಂಟ್ ಮುಂದೆ ಟೂರ್ನಮೆಂಟ್ ಹೋಗ್ತಾ ಏನಾದ್ರು ಬೇರೆ ರೂಲ್ ನ ಕೊಡ್ತಾರ ಅಥವಾ ಇಲ್ಲ. ಬಟ್ ನನ್ನ ಪ್ರಕಾರ DDP ನಂಬರ್ 3 ಸ್ಲಾಟ್ ಶೋರ್ ಶಾಟ್, ವೆಂಕಟೇಶ್ ಅಯ್ಯರ್ ಜಸ್ಟ್ ಬ್ಯಾಕ್ ಅಪ್ ಪ್ಲೇಯರ್ ಮಾತ್ರನೇ. ಇದು ನಮ್ಗೆ ನಿನ್ನೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ, DDP ನ ಅಥವಾ ವೆಂಕಿನ ಅಂತೇಳಿ. ನೆಕ್ಸ್ಟ್ ನಾವು ಡಫಿ ಅವರ ಬಗ್ಗೆ ಮಾತಾಡಬೇಕು. ಡಫಿ ಅವರಿಗೆ RCB ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಬೇಸ್ ಪ್ರೈಸ್ ಗೆ ಬೈ ಮಾಡಿದಾಗ ನಾವು ಗುಡ್ ಪಿಕ್ ಅಂತ ಡಿಸ್ಕಷನ್ ಮಾಡಿದ್ವಿ. ಆದ್ರೆ ಯಾವಾಗ ಆ ಒಂದು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಆ ಒಂದು ಸೀರೀಸ್ ಆಗಲಿ ಮತ್ತು T20 ವರ್ಲ್ಡ್ ಕಪ್ ನಲ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ನಮ್ಗೆ ಒಂದು ಡೌಟ್ ಬಂತು, ಇಷ್ಟಕ್ಕೆ ಹ್ಯಾಜಲ್ವುಡ್ ಗೆ ಇವರು ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡ್ತಾರ ಅಂತ ಡೌಟ್ ಬಂತು. ಬಟ್ ನಿನ್ನೆ ಆ ಒಂದು ಡೌಟ್ ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ವಿತ್ ಅವರ ಸೆನ್ಸೇಷನಲ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನಿಂದ. ಈಗ ಹ್ಯಾಜಲ್ವುಡ್ ಅವರು ಆರಾಮಾಗಿ ರಿಕವರ್ ಆಗಲಿ, 2 ಮ್ಯಾಚ್ ಆಗ್ಲಿ, 3 ಮ್ಯಾಚ್ ಆಗ್ಲಿ, 4 ಮ್ಯಾಚ್ ಆಗ್ಲಿ, ಅಥವಾ IPL 2026 ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಅವರು ಕಮ್ ಬ್ಯಾಕ್ ಮಾಡ್ಲಿ, ಅದು ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಡಫಿ ಅವರು ಇದಾರೆ, ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ. ಎಕ್ಸಾಕ್ಟ್ಲಿ ಯಾವ ರೀತಿ ಹ್ಯಾಜಲ್ವುಡ್ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರು ಅದೇ ರೀತಿಯಾಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ನಮ್ಮ ಮುಂದೆ ಯಾವ ರೀತಿ ಡಫಿ ಅವರು ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಏನಾದ್ರು ಇಲ್ಲಿ ಡಫಿ ಅವರು ಇದೇ ರೀತಿಯಾಗಿ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ರೆ ಡೆಫಿನೆಟ್ ಆಗಿ RCB ಫ್ಯಾನ್ಸ್ ಹ್ಯಾಜಲ್ವುಡ್ ಅವರಿಗೆ ಮರೆಯೋದು ಗ್ಯಾರಂಟಿ. ಮರಿತೀರಾ ಹ್ಯಾಜಲ್ವುಡ್ಗೆ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಸಾಕಷ್ಟು SRH ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಿರಿಕಿರಿ ಮಾಡ್ತಿದ್ದಾರೆ, ಟ್ರೆಂಡ್ ನ ಮಾಡ್ತಿದ್ದಾರೆ. ನಿನ್ನೆ ಹೆನ್ರಿಕ್ ಕ್ಲಾಸನ್ ಅವರ ಕ್ಯಾಚ್, ಅದು ಕ್ಯಾಚ್ ಅಲ್ಲ, ಅದು ಆಕ್ಚುಲಿ 6 ಮ್ಯಾಚ್ ಫಿಕ್ಸಿಂಗ್ ನ ಮಾಡಿದರೆ RCB. ಮತ್ತು ಪಿಲ್ ಸಾಲ್ಟ್ ಆ ಒಂದು ಕ್ಯಾಚ್ ಕ್ಲೀನ್ ಕ್ಯಾಚ್ ಅಲ್ಲ, ಬೌಂಡ್ರಿ ಲೈನ್ ಟಚ್ ಆಗಿದೆ. ಸಾಕಷ್ಟು SRH ಫ್ಯಾನ್ಸ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನೀವು ಮ್ಯಾಚ್ ಅನ್ನು ನೋಡಿದಿರಾ, ಅದು ಕ್ಲೀನ್ ಕ್ಯಾಚ್ ಗುರು. ಪಿಲ್ ಸಾಲ್ಟ್ ಸೂಪರ್ಬ್ ಆಗಿ ಕ್ಯಾಚ್ ಅನ್ನು ಹೊಡೆದಿದ್ದಾರೆ, ಅದನ್ನ ಅಪ್ರಿಶಿಯೇಟ್ ಮಾಡಿ. ಮೊದಲು SRH ಟೀಮು ಎಲ್ಲಿ ಸೋಲ್ತಾ ಇದೆ, ಎಲ್ಲಿ ವೀಕ್ನೆಸ್ ಇದೆ, ಮೊದಲು ಬಾಲಿಂಗ್ ಕಡೆ ಕಾನ್ಸಂಟ್ರೇಟ್ ಕೊಡಲೇಬೇಕು. ವರ್ಸ್ಟ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬ SRH ಬೌಲರ್ಸ್. ಮತ್ತು ಬ್ಯಾಟಿಂಗ್ ಬಗ್ಗೆ ಹೇಳಬೇಕಾದ್ರೆ ನಂಬರ್ 1 T20 ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಕಂಟಿನ್ಯೂ ಆಗಿ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಆ ಒಂದು T20 ವರ್ಲ್ಡ್ ಕಪ್ ನಿಂದ ಇದುವರೆಗೂ ಅವರು ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅವರ ಗೇಮ್ ಚೇಂಜ್ ಆಗ್ಲೇಬೇಕು, ಇಲ್ಲಪ್ಪ ಅಂದ್ರೆ ಗೋವಿಂದ SRH ಟೀಮ್. ಮತ್ತು ಟ್ರಾವಿಸ್ ಹೆಡರ್ ಫಾರ್ಮ್ ಸರಿಯಾಗಿಲ್ಲ, ಮತ್ತು ಇಶಾನ್ ಕಿಶನ್ ಆಸ್ ಎ ಬ್ಯಾಟ್ಸ್ಮನ್ ಆಗಿ ಸೂಪರ್ಬ್ ಆಗಿ ಬ್ಯಾಟಿಂಗ್ ಮಾಡಿದರೆ, ಆದ್ರೆ ಆಸ್ ಎ ವಿಕೆಟ್ ಕೀಪರ್ ಆಗಿ ವರ್ಸ್ಟ್ ವಿಕೆಟ್ ಕೀಪಿಂಗ್ ಮಾಡಿದರೆ. ನನ್ನ ಪ್ರಕಾರ ಅವರ ಪ್ಲೇಸ್ ಅಲ್ಲಿ ಹೆನ್ರಿಕ್ ಕ್ಲಾಸನ್ ಒಂದು ಬೆಸ್ಟ್ ಆಪ್ಷನ್ ಇತ್ತು. SRH ಮ್ಯಾನೇಜ್ಮೆಂಟ್ ಗೆ ಒಳ್ಳೆ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಹೆನ್ರಿಕ್ ಕ್ಲಾಸನ್. ಅಟ್ ಲೀಸ್ಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಹೆನ್ರಿಕ್ ಕ್ಲಾಸನ್ ವಿಕೆಟ್ ಕೀಪರ್ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ SRH ಮ್ಯಾನೇಜ್ಮೆಂಟ್ ಗೆ. ಇಲ್ಲಪ್ಪ ಅಂದ್ರೆ ಇಶಾನ್ ಕಿಶನ್ ವಿಕೆಟ್ ಕೀಪರ್ ಮಾಡಿದ್ರೆ ಅಗೇನ್ ಇದೇ ಒಂದು ಮಿಸ್ಟೇಕ್ ನ ಮಾಡಬೇಕಾಗುತ್ತೆ SRH. ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರಾ, SRH ಗೆ ಆಸ್ ಎ ವಿಕೆಟ್ ಕೀಪರ್ ಆಗಿ ಯಾರು ಮಾಡಬೇಕು, ಇಶಾನ್ ಕಿಶನ್ ಅಥವಾ ಹೆನ್ರಿಕ್ ಕ್ಲಾಸನ್? ಪ್ರತಿಯೊಬ್ಬರು ಕಮೆಂಟ್ ಮಾಡಿ.
ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಸಾಕಷ್ಟು RCB ಫ್ಯಾನ್ಸ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡ್ತಿದ್ದಾರೆ, ಇಷ್ಟಕ್ಕೆ ಅಭಿನಂದನ್ ಸಿಂಗ್ ಯಾಕೆ ಎಂಟ್ರಿ ಕೊಟ್ರು, ಸರ್ಪ್ರೈಸ್ ಎಂಟ್ರಿ, ಯಾವ ರೀಸನ್ ಮೇಲೆ ಅವರಿಗೆ RCBಯ ಎಲ್ಲರಲ್ಲಿ ಆಡಿಸಿದ್ರು, ಅಲ್ಲಿ ಮಂಗೇಶ್ ಯಾದವ್ ಒಂದು ಬೆಸ್ಟ್ ಆಪ್ಷನ್ ಇತ್ತು, ಯಾಕೆ ಮಂಗೇಶ್ ನ ಬಿಟ್ಟು ಅಭಿನಂದನ್ ಸಿಂಗ್ ಅವರಿಗೆ ಚಾನ್ಸ್ ಕೊಟ್ರು ಅಂತೇಳಿ ಕ್ವಶನ್ ಕೇಳ್ತಿದ್ರೆ. ಏನಪ್ಪಾ ಅಂತ ಕೇಳಿದ್ರೆ ಆಕ್ಚುಲಿ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ RCBಯ 2 ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಸಾಕಷ್ಟು ಇಂಪ್ರೆಸ್ ಮಾಡಿದರೆ, ಇಂಪಾರ್ಟೆಂಟ್ ಅಲ್ಲಿ ವಿರಾಟ್ ಕೊಹ್ಲಿಗೆ 2 ಬಾರಿ ಔಟ್ ಮಾಡಿದರೆ. ಸೊ ಅದೇ ಒಂದು ರೀಸನ್ ಮೇಲೆ ಇಂಪ್ರೆಸ್ ಮಾಡೋದ್ರಿಂದ RCB ಮ್ಯಾನೇಜ್ಮೆಂಟ್ ಇವರಿಗೆ ಸ್ಟ್ರೈಟ್ ಅವೇ RCBಯ ಎಲ್ಲರಲ್ಲಿ ಚಾನ್ಸ್ ಕೊಟ್ರು. ಬಟ್ ಆ ಒಂದು ಚಾನ್ಸ್ ನ ನನ್ನ ಪ್ರಕಾರ ವೇಸ್ಟ್ ಮಾಡಿಕೊಂಡ್ರು ಅಂತ ಅನಿಸ್ತದೆ. ವರ್ಸ್ಟ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಭಿನಂದನ್ ಸಿಂಗ್ ಅವರು. ಸೊ ನೋಡಮ್ಮ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನಾದ್ರು RCB ಮ್ಯಾನೇಜ್ಮೆಂಟ್ ಅಗೇನ್ ಚಾನ್ಸ್ ಕೊಟ್ರೆ ಆ ಒಂದು ಚಾನ್ಸ್ ನ ಯೂಸ್ ಮಾಡಿಕೊಳ್ಳಿ ನಾವು ಹೋಪ್ ಮಾಡಮ್ಮ. RCB ಫ್ಯಾನ್ಸ್ ನೀವೇನಂತೀರಾ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ RCB ಮ್ಯಾನೇಜ್ಮೆಂಟ್ ಯಾರಿಗೆ ಚಾನ್ಸ್ ಕೊಡಬೇಕು, ಅಭಿನಂದನ್ ಸಿಂಗ್ ಅವರಿಗೆನ ಅಥವಾ ಮಂಗೇಶ್ ಯಾದವ್ಗ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನೋಡಮ್ಮ ಯಾರೆಲ್ಲ RCB ಫ್ಯಾನ್ಸ್ ಯಾರಿಗೆ ವೋಟ್ ಆಗ್ತೀರಾ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು ಇಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಕ್ಚುಲಿ ಬಿಗ್ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಜಾಯ್ನ್ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ಗೆ ಮತ್ತು ಇವತ್ತಿನ ಮ್ಯಾಚ್ ಅಲ್ಲಿ ಅವರು ಅವೈಲೇಬಲ್ ಇದ್ದಾರೆ ಅಗೇನ್ಸ್ಟ್ KKR ವಿರುದ್ಧ. ಇದು ಒಂದು ಗುಡ್ ನ್ಯೂಸ್. ಆದ್ರೆ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಮಿಚೆಲ್ ಸ್ಯಾಂಟ್ನರ್ ಇಲ್ಲ ಮತ್ತು ವಿಲ್ ಜಾಕ್ಸ್ ಅವರು ಅವೈಲೇಬಲ್ ಇಲ್ಲ. ಅವರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇರ್ತಾರೆ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಅಗೇನ್ಸ್ಟ್ KKR ವಿರುದ್ಧ ವಿಲ್ ಜಾಕ್ಸ್ ಇಲ್ಲ ಮತ್ತು ಸ್ಯಾಂಟ್ನರ್ ಕೂಡ ಇಲ್ಲ. ಹಾಗಾದ್ರೆ ಈಗ ಮುಂಬೈ ಇಂಡಿಯನ್ಸ್ ನ ಪ್ಲೇಯಿಂಗ್ 11 ಏನಿರುತ್ತೆ, ಎಸ್ಪೆಷಲಿ 4 ಫಾರಿನ್ ಪ್ಲೇಯರ್ಸ್ ನ ಯಾರಿಗೆ ಚಾನ್ಸ್ ಕೊಡ್ತಾರೆ? ಫಸ್ಟ್ ಕ್ವಿಂಟನ್ ಡಿಕಾಕ್ ಡೆಫಿನೆಟ್ ಆಗಿ ಓಪನಿಂಗ್ ಮಾಡ್ತಾರೆ ನನ್ನ ಪ್ರಕಾರ ರೋಹಿತ್ ಪರ. ನೆಕ್ಸ್ಟ್ ರುದ್ರಫರ್ಡ್ ಶೋರ್ಲಿ ಅವ್ರು ಆಡಿಸಲೇಬೇಕು, ಯಾಕಂದ್ರೆ ಸೂಪರ್ ಪ್ಲೇಯರು, ಡೈನಾಮಿಕ್ ಬ್ಯಾಟ್ಸ್ಮನ್, ಅಗ್ರೆಸಿವ್ ಬ್ಯಾಟ್ಸ್ಮನ್, ಫಿಯರ್ಲೆಸ್ ಬ್ಯಾಟ್ಸ್ಮನ್. ಕ್ವಿಂಟನ್ ಡಿಕಾಕ್, ರುದ್ರಫರ್ಡ್, ಟ್ರೆಂಟ್ ಬೋಲ್ಟ್ 3 ಫಾರಿನ್ ಪ್ಲೇಯರ್ ಆದ್ರೆ. ನೆಕ್ಸ್ಟ್ ನನ್ನ ಪ್ರಕಾರ ಏನಾದ್ರು ಅಲ್ಲಿ 4ನೇ ಫಾರಿನ್ ಪ್ಲೇಯರ್ ಆಗಿ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಅಲ್ಲಿ ಬೋಸ್ಟ್ ಅವರಿಗೆ ಚಾನ್ಸ್ ಕೊಡೋದು ಗ್ಯಾರಂಟಿ. ಇವರಿಗೆ ಚಾನ್ಸ್ ಕೊಟ್ರೆ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಡೆತ್ ಅಲ್ಲಿ ಒಳ್ಳೆ ಬಾಲಿಂಗ್ ಕೂಡ ಆಗ್ತಾರೆ, ಒಳ್ಳೆ ಕ್ಯಾಲಿಬರ್ ಇರುವಂತಹ ಪ್ಲೇಯರು. ಬಟ್ ನೋಡಮ್ಮ ಎಕ್ಸಾಕ್ಟ್ಲಿ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಏನ್ ಇರುತ್ತೆ ಅಂತೇಳಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ಮುಂಬೈ ಇಂಡಿಯನ್ಸ್ ನ ಟಾಪ್ 4 ಫಾರಿನ್ ಪ್ಲೇಯರ್ಸ್ ಯಾರ್ಯಾರು ಇವತ್ತಿನ ಮ್ಯಾಚ್ ಅಲ್ಲಿ ಅಗೇನ್ಸ್ಟ್ KKR ವಿರುದ್ಧ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಬಟ್ ನನ್ನ ಪ್ರಕಾರ ಡಿಕಾಕ್, ರುದ್ರಫರ್ಡ್, ಟ್ರೆಂಟ್ ಬೋಲ್ಟ್, ಬೋಸ್ಟ್. ನಿಮ್ಮ ಪ್ರಕಾರ ಯಾರು? ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ DC ಕ್ಯಾಂಪ್ ಇಂದ ಒಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ. ಬೆಂಡಕಿಡರು IPL 2026 ಇಂದ ಔಟ್ ಆಗಿದ್ದಾರೆ. ಅವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಜಾಕ್ ಫ್ರೆಜರ್ ಮೆಗರ್ಕ್ ಅವ್ರಿಗೆ ಪಿಕ್ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಬಂದಿಲ್ಲ, ಸೂನ್ ಬರುತ್ತೆ. ಬಟ್ ನನ್ನ ಪ್ರಕಾರ ಜಾಕ್ ಫ್ರೆಜರ್ ಮೆಗರ್ಕ್ ಅವರಿಗೆ ಪಿಕ್ ಮಾಡೋದು ಗ್ಯಾರಂಟಿ. ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಾ ಇದ್ದಾವೆ. ಸೊ ಈ ಒಂದು ರಿಪ್ಲೇಸ್ಮೆಂಟ್ ಬೆಸ್ಟ್ ಆಗುತ್ತಾ ಅಥವಾ ವರ್ಸ್ಟ್ ಆಗುತ್ತಾ ಕಮೆಂಟ್ಸ್ ಮಾಡಿ. ಸೊ ಇದು ಸದ್ಯರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇದೇ ರೀತಿಯಾಗಿ ಮುಂದೆ ಸಾಕಷ್ಟು ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಕೊಡ್ತೀನಿ. ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಫಟ ಲೈಕ್ ಕೊಡ್ಬಿಡ್ರಿ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇದೇ ರೀತಿಯಾಗಿ ಇನ್ಫಾರ್ಮೇಶನ್ ಕೊಡ್ತೀವಿ. ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ಸ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಗುರು. ಸಿಗೋಣ.